ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಬಂದು ರಕ್ಷಾಬಂಧನ್ ಇದೆ. ನಾನು ಇನ್ನೂ ಊರಿಗೆ ಹೋಗಲೇ ಇಲ್ಲ. ರಕ್ಷಾಬಂಧನ್ಗೆ ನನ್ನ ತಮ್ಮಂಗೆ ರಾಖಿ ಕಟ್ಟೋಕ್ಕೆ ಇವಾಗ ರೆಡಿ ಆಗಿದ್ದೀನಿ ಗಾಯ್ಸ್. ಇವಾಗ ರೆಡಿ ಆಗಿದ್ದೀನಿ, ಹೋಗ್ಬಿಟ್ಟು ರಾಖಿ ಕಟ್ಬಿಟ್ಟು ಮತ್ತೆ ವಾಪಸ್ ಬಂದ್ಬಿಡ್ಬೇಕು. ಸ್ವಲ್ಪ ನಮಗೂ ಇವಾಗ ನಾನು ಹೋಗೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ಯಾಕಂದರೆ ನಮ್ಮ ಅಮ್ಮಗೆ ಇಲ್ಲಿ ಫುಲ್ಲು ಜ್ವರ ಸುಸ್ತು ಅದು ಜಾಸ್ತಿ ಆಗಿಬಿಟ್ಟಿತ್ತು. ಬೆಳಗ್ಗಿಂದನೂ ಪಾಪ ಅವರು ಇದು ಮಾಡ್ತಾಯಿದ್ದಾರೆ. ಏನಂದರೆ ಮೊನ್ನೆ ಎಲ್ಲ ಹೋಗಿ ಹಾಸ್ಪಿಟ್ಲಲ್ಲಿ ಗ್ಲೂಕೋಸ್ ಎಲ್ಲ ಹಾಕ್ಸ್ಕೊಂಡು ಬಂದ್ವಿ, ಆದ್ರೂ ಅವ್ರಿಗೆ ಯಾಕೋ ಕಮ್ಮಿನೇ ಆಗ್ತಾಯಿಲ್ಲ. ಇವಾಗ ಸದ್ಯಕ್ಕೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದಾರೆ. ನಾನು ಇನ್ನೂ ಇದ್ದಾರೆ ನಮ್ಮ ಅಕ್ಕ ಮತ್ತು ನಮ್ಮ ಆಂಟಿ ಎಲ್ಲ ಇದ್ದಾರೆ ಅವ್ರು ನೋಡ್ಕೊಳ್ಳೋಕ್ಕೆ. ನಾನು ಅಷ್ಟರಲ್ಲಿ ಹೋಗ್ಬಿಟ್ಟು, ಯಾಕಂದರೆ ಇದು ಅವತ್ತಿಂದ ನಾನು ಮಾಡ್ಕೊಂಬಂದ್ಬಿಟ್ಟಿದ್ದೀನಿ. ರಕ್ಷಾಬಂಧನ ಬಿಡಬಾರ್ದು, ನಮ್ಮದು ಸಂಸ್ಕೃತಿ ಈ ರಕ್ಷಾಬಂಧನ ಮಾಡಲೇಬೇಕು ಅಂತೇಳ್ಬಿಟ್ಟು ನಾನು ಹೋಗ್ತಾಯಿದ್ದೀನಿ. ಇವಾಗ ಊರಿಗೆ ಹೋಗ್ಬಿಟ್ಟು ಆದಷ್ಟು ಬೇಗ ರಾಖಿ ಕಟ್ಬಿಟ್ಟು ರಕ್ಷಾಬಂಧನ ಮುಗಿಸ್ಕೊಂಡು ನಾನು ರಿಟರ್ನ್ ಬಂದುಬಿಡ್ತೀನಿ ಹಂಗೆ, ಯಾಕಂದರೆ ಅಮ್ಮಗೆ ಹುಷಾರಿಲ್ವಲ್ಲ, ಅದಕ್ಕೋಸ್ಕರ. ಸರಿ ಗೈಸ್, ಇವತ್ತು ಸಿಂಪಲ್ಲಾಗೇ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಏನು ರಕ್ಷಾಬಂಧನ ಅಂದರೆ ಗ್ರ್ಯಾಂಡಾಗಿ ಏನು ಮಾಡಲ್ಲ ನಾವು, ಯಾವಾಗಲೂ ಅಷ್ಟೇ ಸಿಂಪಲಾಗಿ ಹೋಗ್ತೀವಿ, ರಾಖಿ ಎಲ್ಲ ಕಟ್ತೀವಿ. ಯಾಕಂದರೆ ಅವತ್ತಿಂದ ನಾವು ಮಾಡ್ಕೊಂಡು ಬಂದಿರೋದನ್ನು ಅದು ನನಗೆ ಕಂಟಿನ್ಯೂ ಮಾಡಬೇಕಷ್ಟೇ, ಬಿಡಬಾರ್ದು ಇವತ್ತು. ಅದಕ್ಕೆ ನಮ್ಮ ಅಮ್ಮನ ನೋಡ್ಕೊಳ್ಳೋಕ್ಕೆ ನಮ್ಮ ಆಂಟಿನೂ ಇದ್ದಾರೆ, ನಮ್ಮ ಅಕ್ಕನೂ ಇದ್ದಾರೆ. ನಾನೊಬ್ಬಳೇ ಇವತ್ತು ನಾನೊಬ್ಬಳೇ ಹೋಗ್ತಿರೋದು. ಹೋಗ್ಬಿಟ್ಟು ರಾಖಿ ಕಟ್ಬಿಟ್ಟು ಬರ್ತೀನಿ. ಓಕೆ ಗೈಸ್, ಬನ್ನಿ ಅಲ್ಲಿ ವೀಡಿಯೋಸ್ ಮಾಡ್ತೀನಿ ನೋಡಿ. ಗೈಸ್, ನಾನು ಇಲ್ಲಿಂದ ರಾಖಿ ಏನು ತೊಗೊಂಡು ಹೋಗಿರಲಿಲ್ಲ. ಊರಿಗೆ ಹೋಗಿ ದೇವನಹಳ್ಳಿಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿ ರಾಖಿ ತೊಗೊಳಕ್ಕೆ ಹೋದ್ವಿ ನಾವು. ನನಗೆ ನಾರ್ಮಲ್ಲು ಈ ಚಿಕ್ಕ ಚಿಕ್ಕ ರಾಖಿ ಡಿಸೈನ್ಸ್ ಎಲ್ಲ ಬರ್ತಾವಲ್ಲ, ಅದೆಲ್ಲ ರಾಖಿ ಥರ ಅನ್ಸೋದೇ ಇಲ್ಲ. ಯಾಕಂದರೆ ನಾವು ಇವಾಗ ಎಲ್ಲಾದರೂ ದೇವಸ್ಥಾನ ಹತ್ರ ಎಲ್ಲ ಹೋದಾಗ ನಮ್ಗೆ ಆ ಥರದ್ದೆಲ್ಲ ಕೊಡ್ತಾರಲ್ವ, ಅದು ರಾಖಿ ಥರನೇ ಫೀಲ್ ಆಗಲ್ಲ. ಅದರಿಂದ ನಾನು ಈ ಥರ ದೊಡ್ಡ ರಾಖಿ ಅಂದರೆ ಅವತ್ತಿಂದ ಬಂದಿರೋದು ಅದೇ ರಾಖಿ, ಅದಕ್ಕೆ ಸರಿ ಅದನ್ನೇ ತೊಗೊಳ್ಳೋಣ ಕಟ್ಟಕ್ಕೆ ಅಂತೇಳ್ಬಿಟ್ಟು ಆ ರಾಖಿ ತೊಗೊಂಡೆ. ಮತ್ತು ಹಂಗೆ ಸ್ವೀಟ್ಸ್ ತೊಗೊಂಡೆ. ಬಂದು ಇಲ್ಲಿ ಮಯೂರ ಬೇಕ್ರಿ ಇದೆ ದೇವನಹಳ್ಳಿಯಲ್ಲಿ, ಅಲ್ಲೇ ಸ್ವೀಟ್ ತೊಗೊಂಡು ಮತ್ತೆ ಮನೆಗೆ ಹೋದ್ವಿ ಅಷ್ಟೇ. ನಾವು ಬೇರೆ ಏನೂ ತೊಗೊಂಡಿಲ್ಲ ಅನ್ಸುತ್ತೆ. ಅಷ್ಟೇ, ಶಾಪಿಂಗ್ ಏನು ಜಾಸ್ತಿ ಮಾಡಿಲ್ಲ. ಬೇಗ ನಾನು ರಿಟರ್ನ್ ಬರಬೇಕು ಅಂತೇಳ್ಬಿಟ್ಟು ಬೇಗ ಹೋದೆ. ನೋಡಿದ್ರೆ ಅಲ್ಲಿ ಫುಲ್ಲು ಮಳೆ. ನನ್ನ ತಮ್ಮ ಮನೆಯಲ್ಲೇ ಇದ್ದ ಅವತ್ತು. ಅವ್ನು ರಜಾ ಹಾಕ್ತಾನೆ ಯಾವಾಗಲೂ ಅಷ್ಟೇ, ರಕ್ಷಾಬಂಧನ ದಿನ ರಜಾ ಹಾಕ್ಬಿಟ್ಟು ನಮ್ಮ ಜೊತೆನೇ ಇರ್ತಾನೆ. ಅದೇ ನನ್ನ ತಮ್ಮ ಇನ್ನೊಬ್ಬ ಸೋನು ಅಂತ ಇದ್ದಾನೆ, ನನ್ನ ತಮ್ಮ ಪಕ್ಕ ಇದ್ದಾನಲ್ಲ, ಅವನು ಸ್ವಲ್ಪ ಲೇಟ್ ಆಯಿತು. ಅವನು ಬೇರೆ ಕಡೆ ಹೋಗಿದ್ದ, ಅವ್ನು ಕೆಲ್ಸಕ್ಕೆ ಹೋಗ್ತಾನೆ. ಅದಕ್ಕೆ ಅವ್ನು ಬರೋಕ್ಕೆ ಲೇಟ್ ಆಯಿತು, ಅದಕ್ಕೆ ವೆಯ್ಟ್ ಮಾಡಿದ್ವಿ. ಮತ್ತು ಇವ್ರ ಮಕ್ಕಳೆಲ್ಲನೂ ಸ್ಕೂಲ್ಗೆ ಹೋಗ್ಬಿಟ್ಟಿದ್ರು. ಅವರು ಅಷ್ಟೇ ಬರೋಕ್ಕೆ 4 ಗಂಟೆ ಆಯಿತು. ಆಮೇಲೆ 4 ಗಂಟೆ ಮೇಲೆ ನಾವು ರಕ್ಷಾಬಂಧನ ಮಾಡ್ಕೊಂಡಿದ್ದು. ಫುಲ್ಲು ಮಳೆ ಅಂದರೆ ಗಾಯ್ಸ್ ಹೆಂಗಿತ್ತು ಗೊತ್ತಾ, ಜಾಸ್ತಿ ಮಳೆ ಇದೆ ದೇವನಹಳ್ಳಿ. ಫುಲ್ಲು ಮಳೆ ಅಂದರೆ ಮಳೆ, ಎಲ್ಲಿ ನೋಡಿದ್ರೂ ಫುಲ್ಲು ತುಂಬೋಗ್ಬಿಟ್ಟಿದೆ ರೋಡೆಲ್ಲನೂ. ಆ ಥರ ಮಳೆ ಬಂತು. ಇನ್ನು ನಾನು ರಿಟರ್ನ್ ಅಷ್ಟೊತ್ತಲ್ಲಿ ಬರೋಕ್ಕೂ ಆಗಲ್ಲ ಅಂತ ಮಳೆ ನಿಲ್ಲಕ್ಕೇ 7 ಗಂಟೆ ಆಗೋಗಿತ್ತು. ನಾನು ಇನ್ನು ರಿಟರ್ನ್ ಬರೋಕ್ಕಾಗಲ್ಲ, ಸರಿ ನಾಳೆ ನೆಕ್ಸ್ಟ್ ಡೇ ಬರೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ದೆ ನಾನು ಅವತ್ತು. ನೋಡಿ ಗೈಸ್, ಇವರೆಲ್ಲ ನನ್ನ ತಮ್ಮಂದಿರೆ. ಅಂದರೆ ನನ್ನ ಸ್ವಂತ ನನ್ನ ಜೊತೆ ಹುಟ್ಟಿರೋ ತಮ್ಮ ಅಂತಂದರೆ ಇವನು ಬ್ಲಾಕ್ ಶರ್ಟ್ ಹಾಕಿದ್ದಾನಲ್ಲ, ಅವನು ಮುರಳಿ ಕೃಷ್ಣ ಅಂತ ಅವನ ಹೆಸರು. ಇನ್ನೆಲ್ಲರೂ ನಮ್ಮ ಚಿಕ್ಕಪ್ಪ ಮಕ್ಕಳು. ಇದರಲ್ಲಿ ಇನ್ನೂ ಒಬ್ಬ ಮಿಸ್ ಆಗ್ಬಿಟ್ಟಿದ್ದಾನೆ, ಚೆನ್ನಾಗಿತ್ತು. ಆಮೇಲೆ ಹೆಂಗೂ ನಾವು ಊರಿಗೆ ಹೋಗಿಲ್ವಲ್ಲ, ಅದಕ್ಕೆ ನನ್ನ ತಮ್ಮ ಏನ್ ಮಾಡ್ತಾ ಹೊರಗಡೆ ಹೋಗೋಣ ಬನ್ನಿ ಅಂತ ಹೇಳಿಲ್ಲ. ಯಾವಾಗಲೂ ಅಷ್ಟೇ, ವರ್ಷ ಅವನೊಬ್ಬನೇ ಮಿಸ್ ಆಗ್ತಾನೆ. ಅವ್ರಮ್ಮ ರಾಖಿ ಕಟ್ಟಾಗೆ ಊರಿಗೆ ಹೋಗ್ತಾರೆ, ಇವನು ಎಸ್ಕೇಪ್ ಆಗಿರ್ತಾನೆ, ಇರಲ್ಲ ಮನೆಯಲ್ಲಿ. ಅದಕ್ಕೋಸ್ಕರ ಅವನೊಬ್ಬನ ಮಿಸ್ ಆದ ಅಷ್ಟೇ. ವರ್ಷ ಚೆನ್ನಾಗಿರುತ್ತೆ ಗೈಸ್, ನಾವು ರಾಖಿ ಎಲ್ಲ ಚೆನ್ನಾಗಿ ಮಾಡ್ಕೋತೀವಿ. ಹಬ್ಬ ಒಂದು ವರ್ಷನೂ ಮಿಸ್ ಮಾಡಲ್ಲ. ಎಲ್ಲರೂ ಅಷ್ಟೇ, ನನ್ನ ತಮ್ಮಂದಿರು ಫೋನ್ ಮಾಡಿ ಕರೆದಿದ ತಕ್ಷಣ ಬರ್ತಾರೆ, ಬಂದು ರಾಖಿ ಕಟ್ಸ್ಕೊಂಡು ಹೋಗ್ತಾರೆ. ನಾವು ರಾಖಿ ಕಟ್ಟೋದು ಏನಕ್ಕೆ ರಾಖಿ ಕಟ್ತೀವಿ ಅಂತಂದರೆ, ಇವಾಗ ಅಣ್ಣ ಆಗಲಿ ತಮ್ಮ ಆಗಲಿ ಒಂದು ಅವ್ರಿಗೆ ಆಯಸ್ಸು ಆರೋಗ್ಯ ಹೆಚ್ಚಾಗಿ ಅವರು ನಾವಿರೋವರೆಗೂ, ನಾವು ಸಾಯೋವರೆಗೂ ನಮಗೆ ಶ್ರೀರಕ್ಷಾ ಆಗಿ ನಿಲ್ಲಬೇಕು, ನಮ್ಮನ್ನ ಕಾಪಾಡ್ಕೊಂಡು ಬರಬೇಕು ಅಂತೇಳ್ಬಿಟ್ಟು ನಾವು ಅವ್ರಿಗೆ ರಕ್ಷಾಬಂಧನ್ ಅಂತ ರಕ್ಷೆ ಕಟ್ತೀವಿ. ಅದು ರಾಖಿ ಕಟ್ಬೇಕಾದ್ರೆ ನನ್ನ ತಮ್ಮ ಟಿವಿಯಲ್ಲಿ ಸಾಂಗ್ಸ್ ಹಾಕಿದ್ದ, ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮದ ಅನುಬಂಧ ಅಂತ ಸಾಂಗ್ ಹಾಕಿದ್ದ. ಅದನ್ನು ಕೇಳಿಸ್ಕೊಂಡೆ ನಾವು ರಕ್ಷಾಬಂಧನ ಮಾಡ್ಕೊಂಡು.
ಅಸ್ಸಾಯಿಲಂ ಅಂತ, ಇದು ವೆಜ್ ಹೋಟೆಲು. ನಾನು ಇಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ಇದು ದೇವನಹಳ್ಳಿ ಹತ್ರನೇ ಇರೋದು. ನನ್ನ ತಮ್ಮ ಇಲ್ಲಿ ಬರೀ ವೆಜ್ ಅಷ್ಟೇ, ನಾನ್ ವೆಜ್ ತಿನ್ಬೇಕು ಅನಿಸ್ತಾ ಇದೆ ನನಗೆ, ತುಂಬ ದಿನ ಆಯಿತು ಅಂದ್ಬಿಟ್ಟು ನಾನ್ ವೆಜ್ ಹೋಗೋಣ ಅಂತ ಅಂದ್ಬಿಟ್ಟು ಇದು ಕ್ಯಾನ್ಸಲ್ ಮಾಡಿಕೊಂಡು ಇನ್ನೊಂದಕ್ಕೆ ಹೋದ್ವಿ. ಅಲ್ಲಿ ಗಗನ ಡಾಬಾ ಅಂತ ಇತ್ತು, ಪಂಜಾಬಿ ಸ್ಟೈಲ್ ಡಾಬಾ ಅಂತ. ಅಲ್ಲಿಗೆ ಹೋದ್ರೆ ಅಲ್ಲಿ ನಾನ್ ವೆಜ್ ಇರುತ್ತೆ ಅನ್ಕೊಂಡು ಹೋಗಿದ್ದೀವಿ. ಆಲ್ಮೋಸ್ಟ್ ಡಾಬಾ ಅಲ್ಲೆಲ್ಲ ನಾನ್ ವೆಜ್ ಇರುತ್ತಲ್ವ ಅಂತ. ಅಲ್ಲಿಗೆ ಹೋದ್ರೆ ನೋಡಿದ್ರೆ ನಾನ್ ವೆಜ್ ಇರಲಿಲ್ಲ. ಅವನಿಗೆ ನಾನ್ ವೆಜ್ ತಿನ್ಬೇಕು ಅನಿಸ್ತೈತಂತೆ. ಅಲ್ಲಿಂದ ರಿಟರ್ನ್ ಹೋಗೋಣ ಅಂತಂದ್ರೆ ಫುಲ್ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಇನ್ನು ಮಳೆಯಲ್ಲಿ ಬೇರೆ ಕಡೆ ಎಲ್ಲ ಸುಮ್ಮನೆ ಅಲ್ದಾಡೋದು ಯಾಕೆ, ಇಲ್ಲೇ ಏನು ಸಿಗುತ್ತೋ ಅದು ತಿನ್ಕೊಂಡು ಹೋಗೋಣ ಅಂತ ಹೋದ್ವಿ. ನೋಡೋಕ್ಕೆ ಇಂಟೀರಿಯರ್ ಡಿಸೈನ್ ಎಲ್ಲ ಸಕ್ಕತ್ತಾಗಿತ್ತು ಗೈಸ್. ಅದು ಅಲ್ಲಿಗೆ ಹೋದ್ವಿ, ಚೆನ್ನಾಗಿತ್ತು. ಫೋಟೋಸ್ ಎಲ್ಲ ತಗೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲಿ ವಿಡಿಯೋ ಮಾಡ್ಕೊಂಡ್ವಿ, ಎಲ್ಲ ಮಾಡಿದ್ವಿ. ಆದರೆ ಊಟ ಹೇಳ್ಬೇಕಂದ್ರೆ ಒಂಚೂರು ಚೆನ್ನಾಗಿರಲಿಲ್ಲ. ಸುಮ್ಮನೆ ದುಡ್ಡು ವೇಸ್ಟ್ ಅಂತ ಹೇಳ್ಬೋದು. ಎಲ್ಲ ಕಾಸ್ಟ್ಲಿ ಫುಡ್ಡೇ ಗೈಸ್ ಇಲ್ಲಿ. ಏನಿಲ್ಲ ಅಂದ್ರೂ ಸ್ಟಾರ್ಟಿಂಗೇ 350ಇಂದನೇ ಇತ್ತು. ನೋಡಿದ್ರೆ ನಾವು ಹೋಗಿ ಒಂದು 10 ಜನ ಹೋಗಿದ್ವಲ್ಲ, 10 ಜನಕ್ಕೇನೆ 4-5 ಸಾವಿರ ಖರ್ಚಾಯಿತು. ಆದರೆ ನೋಡಿದ್ರೆ ಅಲ್ಲಿ ಏನೂ ಚೆನ್ನಾಗಿರಲಿಲ್ಲ, ಟೇಸ್ಟೇ ಇರಲಿಲ್ಲ ಐಟಮ್ಸ್ ಎಲ್ಲನೂ. ಸುಮ್ಮನೆ ಇನ್ನೇನು ಮಾಡೋಕ್ಕಾಗಲ್ಲ, ಬಂದಿದ್ದೀವಿ ಅಂತ ತಿಂದು ಚೆನ್ನಾಗಿಲ್ಲ ಅಂದ್ಕೊಂಡೆ, ಮನ್ಸಲ್ಲಿ ಅಂದ್ಕೊಂಡು ಬಂದ್ವಿ ಅಷ್ಟೇ. ಇವಳು ನೋಡಿ ನನ್ನ ತಂಗಿ ರಂಜಿತಾ ಅಂತ, ಇವಳು ನನ್ನ ಲಾಸ್ಟ್ನೇ ತಂಗಿ. ಇನ್ನೂ ಇದ್ದಾರೆ ಗೈಸ್ ನನಗೆ ಕಸಿನ್ಸ್, ನಮ್ಮ ಚಿಕ್ಕಪ್ಪ ಮಕ್ಕಳು. ಆದರೆ ನಾವು 3 ಜನ ಮಾತ್ರ ಯಾವಾಗಲೂ ಕ್ಲೋಸ್ ಆಗಿರ್ತೀವಿ ಅಷ್ಟೇ. ನಮ್ಮಿಬ್ಬರ ಜೊತೆ ನಮ್ಮ ರಂಜಿತಾ ಅವಳೊಬ್ಳು ಮಿಂಗಲ್ ಆಗ್ತಾಳೆ ಜಾಸ್ತಿ. ಅವಾಗ ನಾನು ಹೇಳಿದ್ನಲ್ವ ಗೈಸ್, ಊಟದ ಬಗ್ಗೆ ಹೇಳೋಕೆ ಏನು ಚೆನ್ನಾಗಿರಲಿಲ್ಲ, ಇಷ್ಟ ಆಗಲಿಲ್ಲ. ರಕ್ಷಾಬಂಧನ ನನ್ನ ಮಗಳು ಮಾಡಿದ್ಲು, ನಮ್ಮ ಪಾಪುಗೆ ರಾಖಿ ಕಟ್ಟಿದ್ಲು, ಅವನು ಗಿಫ್ಟ್ ಎಲ್ಲ ಕೊಟ್ಟ. ಫುಲ್ ಖುಷಿ ಆಗ್ಬಿಟ್ಟಿತ್ತು ಗೈಸ್. ಅವನಿಗಂತೂ ರಾಖಿ ಇನ್ನೂ ಬಿಚ್ಚೆ ಎಲ್ಲ ಹಂಗೆ ಇಟ್ಕೊಂಡಿದ್ದಾನೆ. ಅದಕ್ಕಂತೂ ಎಷ್ಟು ಮುದ್ದು ಕೊಡ್ತಾನೆ ಗೊತ್ತಾ. ನೋಡಿ ಇವನು ಎಷ್ಟು ಚೆನ್ನಾಗಿ ಮಾತಾಡ್ತಾನೆ. ವಿಡಿಯೋ ಹಾಕ್ತೀನಿ ನೋಡಿ. ಮತ್ತೆ ಇವತ್ತಿನ ವಿಡಿಯೋ ಇಷ್ಟ ಗೈಸ್, ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ತೋಟಕ್ಕೆ ಬರೋ ತಿಮ್ಮ ಸೊಪ್ಪು ಸೊಪ್ಪು ತೋಟಕೋ ಬಾಬಾ ಬಾಚ ಬಾಬಾ ಬ್ಲಾಕ್ ಶಿಪ್ ಹೇಳು. ಬಾಬಾ ಬ್ಲಾಕ್ ಶಿಪ್ చెప్పు. బాబా బాచి చెప్పు. మా వెన్నీను అప్పు అప్పు ఆరాధ్య చెప్పు. ఆరాధ్య ఆరాధ్య పాపా పాపా అప్పయ్య అప్పయ్య మమ్మీ డాడీ డాడీ మామా పాపా మామా పాపా మామా పాపా మామా తాత తాత మామా మతత అంటారు నిన్ను. ముత్తత అల్ల మామా మామని పిల్లు. మామా